ಒಂದು ಚಾಲೆಂಜಿಂಗ್ ಇಂದು ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ. ಕಳ್ಳಿ ಮೋಮೋಸ್ ಒಂದೇ ಸರಿ ಹೋಯ್ತಾ? ಇಲ್ಲಿ ದೋಸೆ, ಇಲ್ಲಿ ಚಟ್ನಿ, ಇಲ್ಲಿ ಪಲ್ಯ. ಇದು ಆಕ್ಚುಲಿ ನಾನು ಒಂದು ಅರಿಶಿನ ಕುಂಕುಮ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಟ್ರೇ ತರಿಸಿದ್ದೆ, ಅಂದ್ರೆ ಮನೇಲಿ ಇರ್ಲಿ ಅಂತ ಹೇಳ್ಬಿಟ್ಟು. ಇದು ನಂಗೆ ಆನ್ಲೈನ್ ಅಲ್ಲಿ ನೋಡುವಾಗ ತುಂಬಾ ಇಷ್ಟ ಆಗಿದೆ. ಬಟ್ ಅಮೌಂಟ್ ಎಲ್ಲ ಪೇ ಮಾಡಿದ್ದೆ, 2-3 ತಿಂಗಳಾಗಿತ್ತು. ಪಾಪ ಕಳಿಸ್ಕೊಡ್ತೀನಿ ಅಂದ್ರು. ನಾನೇ ಬೇಡ, ಆಚೆ ಸೈಡ್ ಹೋದಾಗ ತಗೊಂಡ್ಬಿಟ್ಟು ಬರೋಣ ಅನ್ಕೊಂಡೆ. ಬಟ್ ಫೋನ್ ಮಾಡೋರು, ಏನ್ ಮೇಡಮ್ ನಿಮ್ಮಂತೆ ಕಸ್ಟಮರ್ ಸಿಗ್ಬೇಕು, ಅದನ್ನ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ಇದ್ದಿರಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ಆಚೆ ಹೋದಾಗ ತಗೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಬಟ್ ಇವಾಗ ಕಳಿಸ್ಕೊಟ್ಟಿದ್ದಾರೆ 3 ತಿಂಗಳಾದ್ಮೇಲೆ. ನನ್ನ ಮಗಳು ಯಾವ ಕಲರ್ ಇರ್ಬೋದು ಗೆಸ್ ಮಾಡು ಅಂದ್ರೆ ಬ್ಲೂ ಅಂತ ಹೇಳಿ. ನಾನು ಹೇಳ್ದೆ ಪಿಂಕ್, ರೆಡ್, ಗ್ರೀನ್ ಎಲ್ಲ ಹೇಳಿದ್ಲು, ಬ್ಲೂ ಒಂದು ಹೇಳಿರ್ಲಿಲ್ಲ. ಪಾಪ ಡ್ಯಾಮೇಜ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರು. ಸೊ ಹಂಗಾಗಿ ಬೇಡ, ನಾನು ಆಚೆ ಬಂದಾಗ ತಗೊಂತೀನಿ ಅಂದೆ. ಬಟ್ ಈಗ ಡ್ರೈ ಆಗಿರುತ್ತೆ ಮ್ಯಾಮ್, ಅದು ಕಸ್ಟಮೈಸ್ ಮಾಡ್ಸಿರೋ ಅಂತದ್ದು. ಇದು ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು. ಹಂಗಾರೆ ನಮ್ಮನೆ ಬ್ರೌನ್ ತಗೋಬೇಕಾಗಿತ್ತು. ಬ್ರೌನ್, ಪಿಂಕ್ ಮತ್ತೆ ಬ್ಲೂ ಇದು ನೋಡ್ರೆ ನಂಗೆ ಬ್ಲೂ ಇಷ್ಟ ಆಯ್ತು. ಪಿಂಕ್ ಅನ್ನೋಕ್ಕಿಂತ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬ್ಲೂ ತರಿಸ್ತೆ. ಚೆನ್ನಾಗಿದೆ, ಸಖತ್ತಾಗಿದ್ಯಾ? ಸಖತ್ತಾಗಿದೆ. ಇದು ನೀವು ಬೇಕು ಅಂದ್ರೆ ತರ್ಸ್ಕೊಡ್ತೀನಿ. ಬಟ್ ನಾನು ಒಂದು ಹೇಳಿದ್ದೆ, ಸೇಮ್ ಇದೇ ತರ, ಸ್ವಲ್ಪ ಚಿಕ್ಕದಿತ್ತು. ಬಟ್ ನಾನು ಒಬ್ರಿಗೆ ಕೊಡುವಾಗ ಅರಿಶಿನ ಕುಂಕುಮ ಜೊತೆ ಕಾಯಿ ಮತ್ತೆ ಏನಾದ್ರು ಹೂವು ಅದು ಇದು ಏನಾದ್ರು ಇಟ್ಕೊಟ್ಟಾಗ್ಲೂ ಸ್ವಲ್ಪ ಫ್ರೀ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇದು ಕುಂಕುಮ ತುಂಬೋದಿಲ್ಲ. ಅವಾಗ ನನಗೆ ಕಳಿಸಿದಾಗ ಇಲ್ಲೊಂದು ಡಾಟ್ ಇಟ್ಟಿದ್ರು. ಓ ಮ್ಯಾಮ್ ಅದ್ ಬೇಡವಾಗಿತ್ತು ಅಂದೆ. ಇಲ್ಲಿ ಓಮ್ ಅಂತ ಬರ್ದಿದ್ರು, ಅದ್ ಬೇಡವಾಗಿತ್ತು, ಸಿಂಪಲ್ ಆಗಿ ಬೇಕಾಗಿತ್ತು ಅಂದೆ. ಸೊ ಪಾಪ ಮತ್ತೆ ಮಾಡಿ ವಸ್ತು ಕಳ್ಸಿದಾರೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಸಕ್ಕತ್ತಾಗಿದೆ. ಇಲ್ಲಿ ದೋಸೆ, ಇಲ್ಲಿ ಚಟ್ನಿ, ಇಲ್ಲಿ ಪಲ್ಯ. ದೋಸೆ ಚಟ್ನಿ ಪಲ್ಯ ಮಾಡ್ಕೊಂತ ಇದೆಯಲ್ಲ ಮಗಳು. ಯಾರಿಗೂ ಕೊಡ್ಬೇಕಂದ್ರೆ ನಾವು ಕುಂಕುಮ, ಅರಿಶಿನ ಕುಂಕುಮ, ಕಾಯಿ, ಏನಾದ್ರು ಹೂವು, ಕಾಯಿ, ಹಣ್ಣು, ಆಮೇಲೆ ಗಿಫ್ಟ್ ಅಂತಾರೆ ಚಿಕ್ಕದಾಗಿ ಕೊಡೋದು. ಬಟ್ ಈ ಪ್ಲೇಟ್ ಮುಚ್ಚೋಗೋ ತರ ಕೊಡಬಾರ್ದು, ಜಸ್ಟ್ ಇಷ್ಟೇ. ಚೆನ್ನಾಗಿದೆ ಅಲ್ವಾ? ನೋಡಿ ಹತ್ರ ಈ ತರ ಇದೆ. ಹೇಗಿದೆ ಇದು ಕಸ್ಟಮೈಸ್ ಮಾಡ್ಸಿರೋದು? ನಿಮಗೆ ಯಾವ ಕಲರ್ ಬೇಕು ಅಂದ್ರೆ ಮಾಡ್ಕೊಡ್ತಾರೆ. ಪಿಂಕ್ ಇತ್ತು, ಬ್ಲೂ ಇತ್ತು, ನಾವು ರೌಂಡ್ ಬೇಕು ಅಂದ್ರೆ ರೌಂಡ್ ಕೂಡ ಇತ್ತು. ಡಿಸೈನ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡಿಸ್ತಾರೆ, ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ನನ್ನ ಮಗಳು ಇದನ್ನ ಇಂಥದ್ದು ಚಟ್ನಿ ದೋಸೆ ಹಾಕೊಂಡು ತಿಂತಾಳಂತೆ. ಅಂದ್ರೆ ಕಾಯಿ, ಒಂದು ಕುಂಕುಮ, ಅರಿಶಿನ, ಇನ್ನೇನ್ ಕುಂಕುಮ ಅರಿಶಿನ ಇಲ್ಲಿ ಬರುತ್ತೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಚೆನ್ನಾಗಿದೆ. ಆಕ್ಚುಲಿ ಇದು ಪ್ರೈಸ್ 2000 ಹತ್ರ ಆಗುತ್ತೆ. ಅಂದ್ರೆ ಸೈಜ್ ಮೇಲೆ ಡಿಪೆಂಡ್. ಇನ್ನ ಸ್ಮಾಲ್ ಸೈಜ್ ಬೇಕು ಅಂದ್ರೆ ಒಂದ್ ಪ್ರೈಸ್ ಇರುತ್ತೆ, ದೊಡ್ಡದು ಬೇಕು ಅಂದ್ರೆ ಒಂದ್ ಪ್ರೈಸ್ ಇರುತ್ತೆ, ಇದು ಒಂದ್ ಪ್ರೈಸ್ ಇರುತ್ತೆ. ಈಗ ಒಂದು 1500 ಮೇಲೆ ಒಂದು 3000 ಒಳಗೆ ಸಿಗೋ ಅಂತದ್ದು ಇದು. ನೀವು ಬೇಕು ಅಂದ್ರೆ ತರ್ಸ್ಕೊಬಹುದು. ಆಕ್ಚುಲಿ ಇಲ್ಲಿ ಇಟ್ಟಿರ್ತೀನಿ, ನನ್ನ ಮಗ ಬರೋವರೆಗೂ ಡಿಸೈನಿಗೂ ಕೂಡ ಕಾಣಿಸುತ್ತೆ. ನನ್ನ ಮಗ ಇದ್ರೆ ಪುಟ್ಟು ಇದೆಲ್ಲ ತೆಗ್ದಾಕಿರ್ತಾನೆ. ರೇಸ್ ಗುರು ಫಿಲ್ಮ್ ನೋಡ್ತಾ ಇದೀವಿ, ಸಕ್ಕತ್ತಾಗಿದೆ. ಮತ್ತೆ ಯಾರ್ಯಾರು ನೋಡಿದಿರ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ನೋಡಿಲ್ಲ ಒಮ್ಮೆ ನೋಡಿ, ಸಕ್ಕತ್ತಾಗಿದೆ. ಓದೋದ್ ಬಿಟ್ಟು ನೋಡ್ತಾ ಇದ್ದಾರೆ. ಈಗ ರಾತ್ರಿ 8:30-9 ಗಂಟೆ ಆಗಿದೆ. ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದು. ಅಮ್ಮ ನನಗೆ ಬರುವಾಗ ಜ್ಯೂಸ್ ತಕೊಡಮ್ಮ ಅಂದ್ಲು. ಅಂದ್ರೆ ದುಡ್ಡಿಲ್ಲ ಅಂದೆ. ಅಂದ್ರೆ ಯಾವಾಗ್ಲೂ ಅಷ್ಟೇ, ಹೊರಗಡೆ ಕರ್ಕೊಂಡು ಹೋಗ್ಲಿ ಏನಾದ್ರೂ ಒಂದ್ ತೆಗೆಸ್ಕೊಂಡ್ ಬರ್ತಾಳೆ. ಜ್ಯೂಸ್ ಆಗ್ಬೇಕು ಅಥವಾ ಮೋಮೋಸ್ ಆಗ್ಬೇಕು, ಏನು ಇಲ್ಲ ಕೊನೆ ಪಕ್ಷ ಅಂದ್ರೆ ಒಂದು 5-6 ಪೆನ್ ಆದ್ರೂ ತಗೋದ್ ಬರ್ಬೇಕು. ಅವಾಗ್ಲೇ ಅವಳಿಗೆ ಸಮಾಧಾನ. ಆದ್ರೆ ಸುಮ್ನೆ ಮಾಡ್ತಾಳೆ. ಹಂಗಾಗಿ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅನ್ನೋದಕ್ಕೆ ಅವ ನನ್ನ ಪಾಕೆಟ್ ಮನಿ ಅಂತ ಹೇಳಿ ಇದೆ, ತಗೊಳ್ಳ ಅಲ್ಲ, ತಗೋ ಅಂತ ಹೇಳ್ತಿದ್ದೀನಿ. ಸೊ ಹೆಂಗಿದ್ರು ನಾನು ಅವಲಕ್ಕಿ, ಮೊಟ್ಟೆ ಮತ್ತೆ ಇನ್ನೇನು ತಗೋಬಿಟ್ಟು ಬರ್ಬೇಕು. ಅವುಗಳಿಗೆಲ್ಲ ನಾನ್ ಪೇ ಮಾಡಲ್ಲ. ಯಾಕೆ? ನಿಮ್ ದುಡ್ಡಲ್ಲೇ ಪೇ ಮಾಡ್ಕೋಬೇಕು. ನೋ ಅವಳ ಹತ್ರ ದುಡ್ಡು ಇದ್ರೆ ತಾನೆ. ಅಮ್ಮ ನನ್ನ ಪಾಕೆಟ್ ಮನಿ ಇದೆ, ನಾನು ಅದ್ ಖರ್ಚು ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಒಂದ್ಸರಿ ಅದ್ ಖಾಲಿ ಮಾಡಿಸ್ತೀನಿ, ಇನ್ನೊಂದ್ಸರಿ ಯಾವ ಪಾಕೆಟ್ ಮನಿ ಅಂತ ಹೇಳಂಗಿಲ್ಲ ಅವಳು. ಕೊಡು. ಆದ್ರೆ ನಾನ್ ನಿಮಗೆ ಕೊಡಲ್ಲ ಯಾವನು. ಸರಿ, ನಿಂಗೆ ಏನ್ ಬೇಕು ಅದನ್ನೇ ತಗ. ಅವಳು ಕೇಳ್ದಾಗೆಲ್ಲ ಅವಳದೇ ದುಡ್ಡು ತೆಗಿಸ್ತೀನಿ, ಗೊತ್ತಾಗುತ್ತೆ. ಅವಾಗ 1-2 ಸರಿ ತಗೊಂತಾಳೆ. ಆಮೇಲೆ ಅವಳಿಗೆ ಅಯ್ಯೋ ಎಲ್ಲ ಖಾಲಿ ಆಗ್ತಿದೆಯಲ್ಲ ಅಂತ ಹೊಟ್ಟೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅವಳೇ ಬರ್ತಾಳೆ ದಾರಿಗೆ. ಬೇಗ ಕೌಂಟ್ ಮಾಡಾಯ್ತಾ? ಯಾಕೆ ಹಂಗೆಲ್ಲ ಮತ್ತೆ ನಾನ್ ನಿಮಗ್ ಮಾಡಲ್ಲ ಅಂತ. ಸರಿ, ನಿನಗೆ ಜ್ಯೂಸ್ ತಗೋ. 20 ರೂಪಾಯಿ ಬೇಕಾ, 100 ರೂಪಾಯಿ ಬೇಕಾ? ಅಟ್ಲೀಸ್ಟ್ 20 ರೂಪಾಯಿದಾದ್ರೂ ಕೊಡ್ಸಮ್ಮ. 100 ರೂಪಾಯಿ ಬೇಡ ಅಂದಲ್ಲ, ಅದೇ 20 ರೂಪಾಯಿ ತಗೋ, ಸಾಕು. ತಗೋ. ಏನು ಇಲ್ಲ, ನೀವು 1 ರೂಪಾಯಿ 2 ರೂಪಾಯಿ ಎಲ್ಲ ತಗೊಂಡಿದ್ದೀರಲ್ಲ. ಅದೇ ಒಂದ್ 20 ರೂಪಾಯಿ ಅದು ಕೊಟ್ಟಿದ್ದೆ, ವಾಪಸ್ ಕೊಡ್ತೀನಿ. ಚೇಂಜ್ ಬೇಕಿತ್ತು. ನನ್ನ ಮಗಳು ಬೀಗ ಬೇರೆ ಹಾಕಿರ್ತಾಳೆ. ಆ ಬೀಗನ ಎಂತದ್ರಲ್ಲಿ ಬೇಕಾದ್ರೂ ತೆಗಿಬಹುದು ಅಲ್ವಾ ಮಗಳು? ನೋಡಿ, ಇದ್ರ ಕೀ ನೋಡಿದ್ರೆ ಇದು ಕೀ ಬಂಚ್. ಇದು ಮೊದ್ಲೇನು ದೊಡ್ಡದಾಕಿಲ್ಲ, ಈಗ ತೆಗ್ದಿದ್ದಾಳೆ. ತಗೋ. ನಾನ್ ಮೊನ್ನೆ ತಗೊಂಡ್ ಬಂದೆ, ಸಕ್ಕತ್ತಾಗಿದೆ. ಹಾಗೆ ಮಕ್ಕಳಿಗೆ ರಕ್ಷಾ ಬಂಧನ ಇನ್ನೇನ್ ಹತ್ರ ಬಂತಲ್ಲ ಅಂತ ಹೇಳಿ ಇದು ತಗೊಂಡೆ. ನನ್ ಮಗನಿಗೊಂದು ಪುತ್ತು ಕಾರು ಅನ್ನೋದು ಯಾವಾಗ್ಲೂ, ಅದಕ್ಕೆ ಕಾರ್ ತಗೊಂಡೆ. ಇದು ಸ್ಪಿನ್ನರ್ ತರ ಏನೋ ಡಿಫ್ರೆಂಟ್ ಆಗಿರ್ಲಿ ಅಂತ ಫ್ಲವರ್. ಇದೇನು ಗೊತ್ತಾ, ಸೊಂಟಕ್ಕೆ ಸಿಗಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಸುಮ್ನೆ ಪ್ಯಾಂಟಿಗೆ ಹಾಕಿದ್ರು ಚೆನ್ನಾಗಿರುತ್ತೆ ಈ ಜಾಗಕ್ಕೆ. ಸೊ ಹಂಗಾಗಿ ತಗೊಬಂದೆ. ಇದೇನ್ ಕೀ ಬಂಚೆ ಮಾಡ್ಕೊಂಡ್ರೆ ಗಲೀಜಾಗಿ ಹೋಗ್ಬಿಡುತ್ತೆ. ಹಂಗೆ ಸಿಕ್ಸಕ್ಕಾಗಲ್ಲ. ಚೆನ್ನಾಗಿದೆ.
ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಮೊದಲು ನಾನು ಏನು ಮಾಡಬೇಕು ಗೊತ್ತಾ, ಉದ್ದ ನೇಲ್ಸ್ ಬಿಡುವೆ. ಕಾಲೇಜಿಗೆ ಹೋಗುವಾಗ ಏನು ಕೆಲಸ ಇರಲಿಲ್ವಲ್ಲ, ಅವಾಗ ಉದ್ದ ಉಗುರು ಬಿಟ್ಬಿಟ್ಟು ಅದು ಮಧ್ಯದಕ್ಕೆ ಪಿನ್ನಲ್ಲಿ ಚುಚ್ಚಿಬಿಟ್ಟು ಅದಕ್ಕೆ ಇಯರ್ ರಿಂಗ್ಸ್ ಹಾಕಿಡುವೆ. ಚೆನ್ನಾಗಿರೋದು. ನಾನು ಏನೇನೋ ಸ್ಟೈಲ್ ಮಾಡಿದ್ದೀನಿ. ಖುಷಿಗೆ ನೈಲ್ಸ್ ಹಾಕಿಸ್ಕೊಂಡ್ರು 3 ದಿನ ಒಂದು ತರಕಾರಿ ಕಟ್ ಮಾಡೋಕ್ಕಾಗಲ್ಲ, ಎಷ್ಟು ಹಿಂಸೆ ಆಗ್ತಿರೋದು ಗೊತ್ತಾ. ನಾನೇ ಹಲ್ಲಲ್ಲಿ ಕಡ್ದು ಬಿಸಾಕ್ತೀನಿ. ಅವು ಒಂದೊಂದು ಉದ್ರದೇ ಇಲ್ಲ, ಒಂದು ತಿಂಗಳಾದ್ರೂ ನಾನೇ ತೆಗ್ದು ಬಿಸಾಕೋದು. ಇವಾಗ ನನ್ನ ಮಗಳು ನೀರ್ ದೋಸೆ ಮತ್ತೆ ಕ್ಯಾರೆಟ್ ಪಲ್ಯ ಬೇಕು ಅಂತ ಹೇಳಿದ್ಲು. ನಾನು ನೀರ್ ದೋಸೆ ಯಾವಾಗ್ಲೂ ಮಾಡಿರ್ಲಿಲ್ಲ, ಅಂದ್ರೆ ಅದು ಬರುತ್ತೋ ಇಲ್ವೋ ಹಾಳಾಗುತ್ತೆ, ಆಮೇಲೆ ಮತ್ತೆ ಪಟ್ ಅಂತ ನಂಗೆ ತಿಂಡಿ ಚೇಂಜ್ ಮಾಡಕ್ ಗೊತ್ತಾಗಲ್ಲ, ಮಗಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ. ಬಟ್ ಈ ಸರಿ ಧೈರ್ಯ ಮಾಡಿದೀನಿ. ಚೆನ್ನಾಗಿ ಬಂದಿದೆ. ತುಂಬಾ ಸಿಂಪಲ್ ಆಗಿ, ತುಂಬಾ ಹೆಲ್ದಿ ಆಗಿ, ತುಂಬಾ ಈಸಿಯಾಗಿ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ನಿಮಗೆ ತೆಳು ಬೇಕಾ, ಗಟ್ಟಿ ಬೇಕಾ, ಅಥವಾ ಸಾಫ್ಟ್ ಬೇಕಾ. ಈಗ ನೋಡಿ ಹಿಂಗ್ ಗರಿಗರಿ ಇದ್ರೆ ಚಂದಲ್ಲ, ಮೆತ್ತಗೆ ಆಗ್ಬೇಕು ಚಂದ. ಬಟ್ ನಾನು ವಿಡಿಯೋ ಮಾಡ್ತಾ ಲೇಟ್ ಆಗ್ಬಿಡ್ತು. ನೋಡಿ ಎಷ್ಟು ಸಾಫ್ಟ್ ಬಂದಿದೆ. ಇನ್ನೂ ತೆಳುಗೂ ಬೇಕು. ಬಟ್ ಏನಂದ್ರೆ ಅಂಚು ಇನ್ನೊಂದ್ ತರ ಬರುತ್ತಲ್ಲ, ಅದಾದ್ರೆ ಚೆನ್ನಾಗಿರುತ್ತೆ. ಹಿಂಗೆಲ್ಲ ಅಬ್ಲಾಡ್ಸ್ಬೋದು. ಇದಾದ್ರೆ ಜಸ್ಟ್ ಅಕ್ಕಿ ರಾತ್ರಿ ನೆನೆ ಹಾಕ್ಬಿಟ್ಟು ಮಲಗುವಾಗ ಒಂದು 10 ಗಂಟೆ 11 ಗಂಟೆ ನೀವು ಯಾವಾಗ ಮಲಗ್ತೀರ ಅವಾಗ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬದಷ್ಟೇ. ಅದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಕಾಯಿ ಹಾಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಬಟ್ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂತೀನಿ. ನೋಡಿ ಎಕ್ಸ್ಟ್ರಾ ತಗೊಂಡು ಅದಕ್ಕೆ ನಾವು ಎಷ್ಟು ನೀರ್ ಹಾಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ನೀರ್ ದೋಸೆ. ಇವಾಗ ನಾನು ನನ್ನ ಮಗಳು ಒಂದು ಚಾಲೆಂಜಿಂಗ್ ಇಂದು ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ. ಏನು ಅಂದ್ರೆ, ಈಗ ನಾನು ಬೇಕರಿ ಕೆಲವೊಂದು ಐಟಮ್ಸ್ ತಗೊಂಡು ಬಂದೆ. ಎಲ್ಲ ಒಂದೊಂದೇ ಪೀಸ್ ತಗೊಂಡು ಬಂದಿರೋದು. ಯಾಕಂದ್ರೆ ಆಸೆ ಇರ್ಬೇಕು, 2 ಇದೆ ತಿನ್ಕೋಬಹುದು, ನಿಧಾನಕ್ಕೆ ಅನ್ಕೊಂಬಾರ್ದು. ಸೊ ಹಾಗಾಗಿ ಎಲ್ಲ ಒಂದೊಂದ್ ಪೀಸ್ ತಗೊಂಡು ಬಂದಿದ್ದೀನಿ. ಏನೇನ್ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಮೋಮೋಸ್ ಮತ್ತೆ ಸುಕ್ಕ ತಗೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ಈ ತರ ಚಾಲೆಂಜಿಂಗ್ ಇಂದು ವಿಡಿಯೋ ಮಾಡ್ತಾ ಇರೋದು. ಹೇಗ್ ಬರುತ್ತೋ ಗೊತ್ತಿಲ್ಲ, ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ. ಯಾವ ತರ ಏನ್ ಟಾಸ್ಕ್ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಎಲ್ಲ ತಿನ್ಕೊಂಡ್ರೆ ತಿನ್ಕೋಬಹುದು. ನೀನು ಫಾಸ್ಟ್ ಇರ್ಬೇಕು. ನನ್ನ ಮಗಳು ಹೆಂಗಿದ್ರು ಸ್ಲೋ ಇದ್ದಾಳೆ, ಇದ್ರು ಫಾಸ್ಟ್ ಆದಂಗೆ ಆಗ್ತಾಳೆ. ಸ್ವಲ್ಪ ನಾನು ತಿನ್ಬೇಕು, ಕಲಿಬೇಕು ಅನ್ನೋದಿರುತ್ತೆ. ಅಲ್ಲ ಅಂದ್ರೆ ಫಾಸ್ಟ್ ಆಗ್ತಾಳೆ ಅಂತ ನನ್ನ ಮಗಳು ಅಷ್ಟೇನೆ. ನೋಡೋಣ ಅವಳು ಜಾಸ್ತಿ ತಿಂತಾಳೋ ನಾನು ಜಾಸ್ತಿ ತಿಂತೀನಿ. ಅಂದ್ರೆ ಈಗ ಒಂದು ಪೇಪರಲ್ಲಿ ನಂಬರ್ಸ್ ಎಲ್ಲ ಬರ್ಕೊಳ್ಳೋದು 1 to 100 ಅಂದ್ರೆ ಮಿಕ್ಸಲ್ಲಿ 1 2 3 4 5 ಅಂತ ಹೆಂಗ್ ಬೇಕು ಹಂಗಂಗೆ ಬರ್ಕೊಳ್ಳೋದು. ಅದ ಹುಡುಕ್ಬೇಕು. ಒಬ್ರು ಹುಡ್ಕೋವರೆಗೂ ಇನ್ನೊಬ್ರು ತಿಂತಾ ಇರೋದು. ಆ ತರ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. ಅಂದ್ರೆ ಬೇರೆ ತರ ಓಡ್ ಬಂದು ರಾಕ್ ಪೇಪರ್ ಸೀಸರ್ ಆಡ್ತಾರಲ್ಲ, ಹಂಗ ಆಡೋಣ ಅಂದ್ರೆ ಈಗ ಸ್ವಲ್ಪ ವೆದರ್ ಹಿಂಗಿದೆ. ಸೊ ಟೇಬಲ್ ಎಲ್ಲ ಇಟ್ಟು ಫಿಕ್ಸ್ ಮಾಡ್ಬೇಕಾಗುತ್ತೆ. ಅದು ಹೊರಗಡೆ ಆಟಾಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಮನೇಲೆ ಕೂತ್ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ, ಏನು ತಿಂದಿಲ್ಲ. ಯಾಕಂದ್ರೆ ಅವಳಿಗೆ ಹಸಿರಿರ್ಬೇಕು, ಇಲ್ಲಾಂದ್ರೆ ಇಂಟ್ರೆಸ್ಟ್ ಬರಲ್ಲ. ನನಗೂ ಯಾಕೋ ಆಸೆ ಆಗ್ತದೆ. ನಂಗೇನು ಹೊಟ್ಟೆ ಹಸಿತಿರ್ಲಿಲ್ಲ. ಅಲ್ಲಿ ಚಿಕನ್ ಲಾಲಿಪಾಪ್ ನೋಡ್ಬಿಟ್ನಾ, ಹಂಗಾಗಿ ಆ ಟೇಸ್ಟ್ ನೋಡೋಣ ಅಂತ. ಅಯ್ಯೋ ಸರಿ ಜಾರ್ ಬೀಳ್ತೀವಿ ಮಗಳೇ. ಹೆಂಗಿದೆ ನೋಡಿ ಇಲ್ಲಿ. ಮೇಡ್ ಇಟ್ ಫಸ್ಟ್ ಶಾಪ್. ಅಲ್ಲಿ ಮಸಾಲೆ ಪುರಿ ಬೇಲ್ಪುರಿಗೆ ಹೇಳಿ ಇಲ್ಲಿ ಮೋಮೋಸಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಕಾಫಿ ಟೀ. ನಾವು ಕಾಫಿ ಟೀ ಇನ್ನೂ ಅಭ್ಯಾಸ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ನೋಡಿ ಮೆಲ್ಲೆ ವೆಹಿಕಲ್ಸ್ ಬರ್ತಿರುತ್ತೆ. ಖುಷಿನಾ? ನನ್ನ ಮಗಳು ಹೇಳ್ತದಲ್ಲೇ, ನಾನು ಸ್ಯಾರಿ ಬಿಸ್ನೆಸ್ಗೆ ಈ ಗಾಡಿ ತಗೋಬೇಕಂತೆ. ನಂಬರ್ಸ್ ಬರಿತಾ ಇದೀವಿ ಯಾವ ತರ ಅಂತ. ಹಿಂಗೆ ಮಧ್ಯದಲ್ಲಿ ಮಿಕ್ಸ್ ತೋರಿಸಿ ಯಾವ ತರ ಬರಿತಾ ಇದೀನಿ ಅಂತ ಹೇಳ್ಬಿಟ್ಟು. ನಾನೇ ಬರೀತಿರೋದು. ನನಗೆ ಕನ್ಫ್ಯೂಸ್ ಆಗ್ತದೆ ಎಲ್ಲಿ ಏನು ಅಂತ. ಆದ್ರೆ ಒಂದು ಮಾತ್ರ ನೆನಪಿದೆ. ನನಗೆ 1 ಮತ್ತೆ 2 ನೆನಪಿದೆ. ಹೌದಾ? ನಮ್ಮಮ್ಮ ಯಾವ ತರ ಮಾಡಿದ್ದಾರೆ ಅಂದ್ರೆ ಪಕ್ಕನೇ ಇದೆ. ಅದು ಗೊತ್ತಾಗಲ್ಲ. ಎಲ್ಲ 2 ಸರಿ ಬರ್ದ್ಬಿಟ್ಟಿದೀನಿ. ಯಾಕಂದ್ರೆ ಒಂದ್ಸರಿ 1ರಿಂದ ಬರ್ಕೋಗೋಣ ಅಂತ ಹೋದೆ, 10 ಬರ್ದೆ. ಆಮೇಲೆ ಬೇಡ ಎಲ್ಲ ಮಧ್ಯದಲ್ಲಿ ಬರೆಯೋಣ ಅಂತ ಹೋದೆ. ಮತ್ತೆ ಯಾವ ನಂಬರ್ ಬರ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಮೊದಲಿಂದ ಬರ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಡ್ತಾ ಇದೀವಿ. ನಂಬರ್ಸ್ ಆಗಿದೆ, ನೀವೇ ನೋಡ್ಕೊಳ್ಳಿ. ಎಲ್ಲ ಬೇಲ್ಪುರಿ ತಗೋಬಿಟ್ಟು ಬಂದಿದ್ದೀನಿ. ಮತ್ತೆ ಮೋಮೋಸ್. ನಾನು ಅದನ್ನ ಮುಟ್ಟದೇ ಇಲ್ಲ. ಹೌದಾ? ನನ್ನ ಮಗಳಿಗೆ ಇದು ಇಷ್ಟ ಇಲ್ಲ. ನಂಗೆ ನೀವು ಮಾಡೋದು ಇಷ್ಟ, ಆದ್ರೆ ಆಚೆಯಲ್ಲಿ ಮಾಡೋದು ಇಷ್ಟ ಇಲ್ಲ. ನೋಡಿ ಇಷ್ಟು ಐಟಮ್ಸ್ ರೆಡಿ ಮಾಡಿದೀವಿ. ಇದು ಮೋಮೋಸು, ಇದು ಬೇಲ್ಪುರಿ, ಇದು ಸುಕ್ಕ. ಅಂದ್ರೆ ಇದಕ್ಕೆ ಮಸಾಲೆ ಏನು ಇದೆ. ಹಾಗೆ ಇದಕ್ಕೆ ಲೆಗ್ ಪೀಸ್, ಇದು ಒಂಥರ ಸ್ಪೆಷಲ್. ಮತ್ತೆ ಒಂದು ತರ 2 ತರದ್ದು ಜ್ಯೂಸ್ ಇದೆ. ಮತ್ತೆ ಚೋಕೊಲೋ, ಇದು ನನ್ನ ಮಗಳಿಗೆ ಇಷ್ಟ, ನಂಗೇನಷ್ಟು ಲೈಕ್ ಆಗಲ್ಲ. ಮತ್ತೆ ಇದು ಚಿಕನ್ ರೋಲ್, ಇದು ಕೂಡ ಚಿಕನ್. ನೋಡಿ ಇಷ್ಟು ರೆಡಿ ಆಗಿದೆ. ಟೇಬಲ್ ಚೇಂಜ್ ಮಾಡ್ದು, ಅದಾಗ್ಲಿಲ್ಲ, ಬರೆಯಕ್ಕೆ ಒಂದು ಜಾಗ ಇಡ್ಬೇಕಾಗಿತ್ತು. ಸೊ ವಾಟರ್ ಇಟ್ಕೊಂಡಿದ್ವಿ. ಹಾಗೆ 2 ತರದ ಜ್ಯೂಸ್ ಇಷ್ಟೆಲ್ಲ ಇಟ್ಕೊಂಡಿದ್ವಿ. ಓಕೆ, ಈಗ ಕೂತ್ಕೊಂಗಿಲ್ಲ, ನಿಂತ್ಕೊಳಂಗಿಲ್ಲ. ಈಗ ಆಟ ಸ್ಟಾರ್ಟ್. ನನ್ನ ಮಗಳು ಚಿಕ್ಕವಳಲ್ವಾ, ಪಾಪ ಅವಳಿಗೆ ಬಿಟ್ಕೊಟ್ಬಿಡ್ತೀನಿ. ನೀನ್ ನಂಬರ್ ಹೇಳ್ತೀಯಾ? ನೀನ್ ನಂಬರ್ ಹೇಳು. 84. ಓ ಮುಂಚೆ ಹಿಂಗೆ ಕಾಟ್ ಮಾಡ್ಬೇಕು. ಓಕೆನಾ? ಈ ತರ ಬರ್ಕೊಂಡಿದ್ವಿ. ಅವ್ರು ಯಾವ ಹೇಳಿದ ನಂಬರ್ ಈ ತರ ಕಾಟ್ ಮಾಡ್ತೀವಿ. ನೆಕ್ಸ್ಟ್ ಓಕೆನಾ? 86 ಆಯ್ತು. What? 42. ಅಯ್ಯೋ, ಮೋಮೋಸ್ ಒಂದೇ ಸರಿ ಹೋಯ್ತಾ? ಅಳ್ಬೇಡ ಅಂತ ಹೇಳಿದೀನಿ ಮಗಳಿಗೆ. ನಾನೇ ಪಡಂಗ್ ಕಾಣಿಸ್ತಾ ಇದೀನಿ. ನಾನು 15. ಅಷ್ಟೇ ಕಷ್ಟ ಇಲ್ಲ ಇದು. ಹೌದಾ? ಈಗ ನೀನ್ ಹೇಳದ? 29. ಅಯ್ಯೋ, ಮಗಳು ಏನ್ ಅಷ್ಟು ತಿಂತದಿ? ಚೆನ್ನಾಗಿದ್ಯಾ?
ಮಗಳು ಎಲ್ಲಿ ನೋಡ್ಕೊಂಡೆ ಕಳ್ಳಿ. ಈಗ 12. ಅಯ್ಯೋ ಇದೇನು ಇತ್ತನೆ 12 ಎಲ್ಲಿಟ್ಟಿದ್ರ ನೀವು? ನೀನ್ ಇಟ್ಟೇ ಅಲ್ವಾ 12 ನೀ ತಾನೆ? ಅಲ್ಲಿ ಇಡ್ದಲ್ಲೇ ಹೇಳ್ತೀನಾ? ಸಿಕ್ತು ಅದು ಬರ್ದ. ಬೇಗ ಹೇಳು. 28. 28. ಹ್ಞೂ ನನ್ನ ಮಗಳು ನನ್ಕಿಂತ ಫಾಸ್ಟ್ ಇದ್ದಾಳೆ. ನಾನು ಸ್ಪೂನ್ ತಗೋತೇನೆ, ನನ್ನ ಮಗಳು ಹಂಗೆ ಮಕ್ಕಂತ ಇದ್ದಾಳೆ. ಇಲ್ಲ ಇಲ್ಲ ನನ್ನ ಮಗಳು ಫಾಸ್ಟಾಗಿ ನೋಡ್ಕೊಂಡ್ಬಿಡ್ತಾಳೆ. 87. ಇಲ್ಲ ಅದು ನೋಡ್ಕೊಂಡಿದ್ದು. ಓ ಮೊಮೋಸ್ ಇದೆ. ಸಿಕ್ತು 21. 21. ಓಕೆ ಕಟ್. ನಾನು ಹೇಳದ 59. ಸಿಕ್ತು ಎಲ್ಲ 82. ಸಿಕ್ತು ಕಟ್ 57. ಸಿಕ್ತಾ? 68. ನನ್ನ ಮಗಳು ಫಸ್ಟಾಗಿ ತಿಂತಾಳೆ, ಪರವಾಗಿಲ್ಲ. ಇವತ್ತೇ ನನ್ನ ಮಗಳು ಚುರುಕು ನೋಡಿದ್ದು ಇಷ್ಟು ವರ್ಷದಲ್ಲಿ. 78. ಅದು ಹೇಳು. 67. 67. ನನ್ನ ಮಗಳು ಫಾಸ್ಟ್ ಇದ್ದಾಳೆ, ಪರವಾಗಿಲ್ಲ. ಮಗಳು ಚಲ್ತಿದೆ, ತುಂಬ ಚಲ್ತು. 45. ಆಯ್ತು 42. 42. ಇಲ್ಲಿ ಇದೆ ತಾನೇ ಮಗಳು? ನಾನೇ ಬರ್ದಿದ್ದು, ನಂಗೆ ಗೊತ್ತಾಗ್ತಿಲ್ವಲ್ಲ. 42 ಗೊತ್ತಿಲ್ಲ ನಂಗೂ ಇದೆ. ಅದು ನೋಡ್ಬೇಕು ನೀನು. ಬೇರೆದೆ ನೋಡಿ ಹೇಳು. 18. ಇಲ್ಲೇ ನೋಡ್ಕೊಂಡಿದ್ನಪ್ಪ. ಸಿಕ್ತು ಏನು ಇಲ್ಲ ತಿನ್ನಕ್ಕೆ. ಅಲ್ಲ ಇದೆಯಲ್ಲ ಬಾಕಿ ಇದೆ ಸ್ವಲ್ಪ. 1. ತಿಂದೆ. ಆ್ಯಕ್ಚುಲಿ ಇದೇ ಕಷ್ಟ. 35. ಎಲ್ಲ ನಂಬರ್ಸ್ ಕಾಣುತ್ತೆ. ಇಲ್ಲಿತ್ತು ಏನು ಹೇಳು ನಾನು ಹೇಳಿದ್ದು? 38. 38. 35. ಜಾಗ ಖಾಲಿ ಮಾಡ್ಕೊಳ್ತಾ ಇದೀವಿ. ನನ್ನ ಮಗಳು ಫಸ್ಟ್ ಇದ್ದಾಳೆ. ನಾವು ಫುಲ್ ಖಾಲಿ ಆಗೋ ತನಕ ಮಾಡ್ತಾನೆ ಇರ್ಬೇಕಮ್ಮ ನಾವು. ಒಂದು ಬಿಡಂಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ತಿನ್ಲೇಬೇಕು. ನೀವ್ ಹೇಳೋದು ಈಗ ನಾನು ಹೇಳೋದಾ? ನಾನು ಹೇಳೋದು ನಿಮಗೆ ನಿಜ. 16. ಬೇರೆ ಟೈಮಲ್ಲಿ ಸ್ಕೂಲಿಗೆ ಹೋಗುವಾಗ ತಿನ್ನಿ ಅಂದ್ರೆ ತಿನ್ನಿಲ್ಲ. ಬಾಟ್ಲಿ ಖಾಲಿ ಮಾಡಿದ್ದೀನಿ ಮಗಳ. ನಮ್ಮ ಸ್ಪೆಷಲ್ ಗೆಸ್ಟ್ನ ಕರಿಬೇಕು. ಯಾರು ಹೇಳಿ? ಸಕ್ಕರೆ. ಮಗಳು 61 ಕಣೆ. 60. 60. ಅದಿಲ್ಲೇ ನೀವು ಟೀನ್ ಅನ್ಕೊಂತಿದ್ರ? ಟೀನ್ ಇಲ್ವೇ ಇಲ್ಲ ಅಲ್ಲಿ. ನನ್ನ ಮಗಳು ಬ್ರಷ್ ಮಾಡ್ಕೊಬಿಟ್ಟು ಬರಕ್ ಹೋಗಿಲ್ಲ, ಖಾರ ಆಗಿ. ಮೋಮೋಸ್ ಖಾಲಿ ಆಗಿದೆ, ಮಸಾಲ ಪುರಿ ಖಾಲಿ ಆಗಿದೆ. ಅಲ್ಲ ಬೇಲ್ಪುರಿ ಅಲ್ವಾ? ಅಲ್ಲ ಬೇಲ್ಪುರಿ ಅಂತೀನಿ. ಮೋಮೋಸು ಮತ್ತೆ ಸುಕ್ಕ ಖಾಲಿ ಆಗಿದೆ. ಮತ್ತೆ ಲೆಗ್ ಪೀಸ್ ಒಂದು ಖಾಲಿ ಆಗಿದೆ. ಇಲ್ಲೊಂದಿದೆ ಸುಕ್ಕ. ರೆಡಿ. 75. ನನ್ನ ಮಗಳು ಫಾಸ್ಟ್ ಆಗ್ಬೇಕಂದ್ರೆ ಚೌಕಸ್ ತಿನ್ಬೇಕು. ಇನ್ನೊಂದು ಚೂರು ಇದೆ. ನಿಂಗೆ ಯಾವ್ದು ಇಷ್ಟ ಆಗಿದೆ? ಇನ್ನೂ ಇದೆ ಅದು. ಆಯ್ತಾ? ಆಯ್ತು. 39. ಮೇಡಮ್ ಆಯ್ತು. ಓಕೆ, ಇಬ್ರಿಗೂ ತಿನ್ನೋದು ಸುಸ್ತಾಯ್ತು. ಇನ್ನು ಗೇಮ್ಸ್ ಇಷ್ಟು ಉಳಿದಿದೆ, ಫುಡ್ಡು ಇಷ್ಟು ಉಳಿದಿದೆ. ಇದೇನಿಬ್ರು ಮುಟ್ಲೇ ಇಲ್ಲ. ಮತ್ತೆ ಚೋಕೊಲೋವೋ ಕೇಕ್ ಇನ್ನು ಇಷ್ಟು ಉಳಿದಿದೆ.
ಮತ್ತೆ ಕಂದ್ Pizza. ಜ್ಯೂಸ್ ಎರಡು ಖಾಲಿ ಆಗಿದೆ. ಇದರಲ್ಲಿ ಇನ್ನ ಇಷ್ಟಿಷ್ಟು ಉಳಿದಿದೆ. ಬಟ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ನನ್ನ ಮಗಳಿಗೆ ಅಂತೂ ತುಂಬಾನೇ ಖುಷಿ ಆಯ್ತು, ಇನ್ನೊಂದ್ಸರಿ ಮಾಡೋಣ ಅಂತಿದ್ದಾಳೆ. ಬಟ್ ಈಗ ಒಂದು ಅಂದಾಜು ಗೊತ್ತಾಯ್ತು ಹೇಗೆ ಏನು ಅಂತ ಹೇಳ್ಬಿಟ್ಟು. ನಾವು ಹುಡ್ಕದ್ನ ನಿಮಗೂ ತೋರ್ಸಂಗಿರ್ಬೇಕಲ್ಲ ಮಗಳು. ನಮಗೆ ಅದೊಂದು ಗೊತ್ತಾಗ್ಲಿಲ್ಲ. 2 ಕ್ಯಾಮ್ರಾ ಇಟ್ಕೋಬೇಕು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.